ರಣಮಳೆಗೆ 7 ಮಂದಿ ಸಾವಿಗೆ ಬೆಚ್ಚಿ ಬಿದ್ದಿದೆ ಬೆಂಗಳೂರು. ಸುಮಾರು 1-1.5 ಗಂಟೆ ಸುರಿದ ರಣಮಳೆಗೆ ಇಡೀ ಬೆಂಗಳೂರು ಅಸ್ತವ್ಯಸ್ತ ಆಗಿದೆ. ಬೋರಿಂಗ್ ಆಸ್ಪತ್ರೆಯ ಬಳಿಯ ವಿಜುವಲ್ ನೀವು ನೋಡ್ತಾ ಇದ್ದೀರಾ. ಹಳೆಯ ಕಾಂಪೌಂಡ್ ಇದು, ದುರಸ್ತಿ ಮಾಡಬೇಕು ಅಂತ ಅಂದುಕೊಳ್ತಾ ಇದ್ರು. ದುರಸ್ತಿ ಆಗೋದಕ್ಕೆ ಮುಂಚೆಯೇ ದುರಂತ ನಡೆದು ಹೋಗಿದೆ. 3 ಜನ ಮಕ್ಕಳು ಸೇರಿ 7 ಜನರನ್ನ ಬಲಿ ತಗೊಂಡಿದೆ ಬೆಂಗಳೂರಿನ ಭೀಕರ ಮಳೆ. ಬೋರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿತದಿಂದ 3 ಮಕ್ಕಳು ಬಲಿಯಾಗಿದ್ದಾರೆ, 4 ಜನ ಬಲಿಯಾಗಿದ್ದಾರೆ. ಒಟ್ಟು 7 ಜನರನ್ನ ಬಲಿ ತೆಗೆದುಕೊಂಡಿದೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಹಲವರು ಗಾಯಗೊಂಡಿದ್ದಾರೆ. ಅದೇ ಬೋರಿಂಗ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಸ್ಥಳಕ್ಕೆ ಉನ್ನತಾಧಿಕಾರಿಗಳು ಬಂದಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ, ರಕ್ಷಣಾ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿರೋದನ್ನ ನೀವು ನೋಡ್ತಾ ಇದ್ದೀರಿ. ಸುತ್ತಮುತ್ತಲ ಜನರಲ್ಲಿ ಆತಂಕ ಇದೆ. ಯಾರ್ಯಾರು ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಸದಾ ಜನರಿಂದ ಗಿಜಿಗುಡೋ ಜಾಗ ಇದು. ಕೆಲವರು ಶಿವಾಜಿನಗರದ ಕಡೆ ಹೋಗೋರು, ಅಲ್ಲಿ ವ್ಯಾಪಾರಕ್ಕೆ ಬರೋರು, ಕೊಂಡುಕೊಳ್ಳೋಕೆ ಬರೋರು, ಬೋರಿಂಗ್ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಬಂದಿರೋರು, ಚಿಕಿತ್ಸೆಗೆ ಬಂದವರ ಸಂಬಂಧಿಕರು, ಹೀಗೆ ಸದಾ ಗಿಜಿಗುಡೋ ಜಾಗ ಅದು. ಕಾಂಪೌಂಡ್ ಕುಸಿದು ಬೀದಿ ಬದಿಯಲ್ಲಿ ಜೀವನ ಕಂಡುಕೊಂಡಿದ್ದ ವ್ಯಾಪಾರಿಗಳು ಸೇರಿ 7 ಜನ ಬಲಿಯಾಗಿದ್ದಾರೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಅದರಲ್ಲಿ 3 ಜನ ಮಕ್ಕಳು. ಸ್ಥಳಕ್ಕೆ ಅಧಿಕಾರಿಗಳು ಬಂದಿದ್ದಾರೆ, ರಕ್ಷಣಾ ಸಿಬ್ಬಂದಿ ಬಂದಿದ್ದಾರೆ. ಈಗಾಗಲೇ ಮೃತಪಟ್ಟವರ ಪಾರ್ಥಿವ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಯಾರು ಅನ್ನೋದು ಪತ್ತೆ ಆಗಬೇಕಾಗಿದೆ. ಈಗ ಅವರ ಹೆಸರೇನು, ಅವರ ಕುಟುಂಬಸ್ಥರು ಯಾರು, ಏನಾಗಿದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗಬೇಕಾಗಿದೆ. ಇಲ್ಲಿವರೆಗೆ 3 ಜನ ಮಕ್ಕಳು ಈ ದುರಂತದಲ್ಲಿ ಜೀವ ಕಳೆದುಕೊಂಡಿದ್ದಾರೆ. 3 ಜನ ಮಕ್ಕಳು ಸೇರಿದಂತೆ 7 ಜನರನ್ನ ಬಲಿ ತೆಗೆದುಕೊಂಡಿದೆ. ಅದರಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಇದ್ದಾರೆ ಅನ್ನೋದು ಮಾಹಿತಿ. ಹಲವರಿಗೆ ಗಾಯ ಆಗಿದೆ, ಅವರಿಗೆ ಚಿಕಿತ್ಸೆ ಕೂಡ ಕೊಡ್ತಾ ಇದ್ದಾರೆ. ಗೋಡೆ ಕುಸಿದ ಸಂದರ್ಭದ ವಿಜುವಲ್ ನೀವು ನೋಡ್ತಾ ಇದ್ದೀರಾ. ಜನ ದಿಗ್ಭ್ರಾಂತರಾಗಿ ನೋಡ್ತಾ ಇದ್ದಾರೆ ಏನಾಯ್ತು ಅಂತ. ಆ ಗೋಡೆ ಕುಸಿದ ಭಾಗ ನೋಡ್ತಾ ಇದ್ರೆ ಮೋರ್ ದೆನ್ 100 ಫೀಟ್ ಅಂತ ಅನ್ನಿಸ್ತಾ ಇದೆ. 100 ಫೀಟಿಗಿಂತ ಉದ್ದದ ಗೋಡೆ ಕುಸಿದು ಬಿದ್ದಿದೆ. ಅಂದ್ರೆ ಎಷ್ಟು ಜನ ಅದರ ಅಡಿಯಲ್ಲಿ ಸಿಲುಕಿದ್ರು, ಎಷ್ಟು ಜನರಿಗೆ ತೀವ್ರ ತೊಂದರೆಯಾಗಿದೆ, ಸಾವಿನ ಸಂಖ್ಯೆ ಎಷ್ಟು ಅನ್ನೋದು ಅಧಿಕೃತವಾಗಿ ಗೊತ್ತಾಗಬೇಕು. ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ 7 ಜನ ಬಲಿಯಾಗಿದ್ದಾರೆ. ಉದ್ದಕ್ಕೆ ಗೋಡೆ ಒಟ್ಟಿಗೆ ಕುಸಿದಿದೆ. ಅಲ್ಲೇ ಒಂದು 10 ಅಡಿ ಗೋಡೆ ಕುಸಿತು ಅಂತಲ್ಲ, ಆ ಭಾಗದ ಇಡೀ ಗೋಡೆ ಕುಸಿದು ಬಿದ್ದಿದೆ. ಅದನ್ನ ತೆರವು ಮಾಡೋ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಸುಮಾರು 80 ಅಡಿ 100 ಅಡಿ ಜಾಗದ ಗೋಡೆ ಸಂಪೂರ್ಣ ಕುಸಿದು ಬಿದ್ದಿದೆ. ಅಷ್ಟು ಉದ್ದದಲ್ಲಿ ಯಾರ್ಯಾರು ಜನ ಓಡಾಡ್ತಾ ಇದ್ರು, ವ್ಯಾಪಾರಸ್ಥರು ಯಾರಿದ್ರು, ಎಷ್ಟು ಜನರಿಗೆ ಏಟಾಗಿದೆ ಮಾಹಿತಿ ಸಿಗಬೇಕಾಗಿದೆ. ಬೋರಿಂಗ್ ಆಸ್ಪತ್ರೆಯ ಒಂದು ಇಡೀ ಭಾಗದ ಗೋಡೆ ಕುಸಿದು ಬಿದ್ದಿರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಉದ್ದಕ್ಕೂ ಗೋಡೆ ಕುಸಿದಿದೆ. ಎಲ್ಲೋ ಒಂದು ಭಾಗ ಕುಸಿತು ಅಂತಲ್ಲ, ಆ ಉದ್ದಕ್ಕೂ ಕುಸಿದಾಗ ಅದರ ಕೆಳಗೆ ಇದ್ದವರು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಗೋಡೆ ಕುಸಿದಿರೋದು.
ಅದರಿಂದ ನೀರು ಹರಿತಾ ಇದೆ. ಅಂದರೆ ಯಾವ ಪ್ರಮಾಣದಲ್ಲಿ ಮಳೆಯಾಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಸಾರ್ವಜನಿಕರೇ ಅಲ್ಲಿ ರಕ್ಷಣಾ ಕಾರ್ಯದಲ್ಲಿ ತೊಡಗೋ ಪ್ರಯತ್ನ ಮಾಡ್ತಿದ್ದಾರೆ. ಗೋಡೆ ಕುಸಿದಾಗ ಅಲ್ಲಿದ್ದ ವ್ಯಾಪಾರಿಗಳನ್ನ, ಜನರನ್ನ ರಕ್ಷಿಸೋ ಕೆಲಸ ಆರಂಭದಲ್ಲಿ ಸಾರ್ವಜನಿಕರು ಶುರು ಮಾಡಿಕೊಂಡ್ರು. ಕಾಂಪೌಂಡ್ ಕುಸಿತಾ ಇದ್ದ ಹಾಗೆ ಅಕ್ಕಪಕ್ಕದಲ್ಲಿದ್ದ ಜನ ತಾವೇ ಒಟ್ಟಿಗೆ ಎಲ್ಲರೂ ಸೇರಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿರೋ ದೃಶ್ಯ ಇದು. ಪೊಲೀಸರು, ಅಗ್ನಿಶಾಮಕ ದಳ ಸಿಬ್ಬಂದಿ ಬರೋದಕ್ಕೆ ಮುಂಚೆ ಸಾರ್ವಜನಿಕರೇ ಕೈ ಜೋಡಿಸಿದ್ರು ರಕ್ಷಣಾ ಕಾರ್ಯಾಚರಣೆಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.